ಹೆಲೋ ಫ್ರೆಂಡ್ಸ್, ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಿವರ್ ಫ್ರೈ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ ಯೂಸ್ ಮಾಡಿಕೊಂಡು. ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, ಆಮೇಲೆ ಲಿವರ್, ಕರಿ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಚಿಲ್ಲಿ ಇದಿಷ್ಟು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಆಯಿಲ್ ತಗೊಂಡು ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ, ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಕ್ಯಾಪ್ಸಿಕಮ್ನಲ್ಲಿ ವಿಟಮಿನ್ ಸಿ ಅಂಶ ಇದ್ದು ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ. ಕ್ಯಾನ್ಸರ್ ಇರೋರು ಇದನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಕ್ಯಾಪ್ಸಿಕಮ್ ತುಂಬ ಒಳ್ಳೆಯದು ಹೆಲ್ತ್ಗೆ. ರೆಡ್ ಕ್ಯಾಪ್ಸಿಕಮ್ ಬರುತ್ತಲ್ವ, ಅದರಲ್ಲಿ ವಿಟಮಿನ್ ಬಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಹಾರ್ಟ್ ಪೇಷಂಟ್ಸಿಗೆ ಇದು ರೆಡ್ ಕ್ಯಾಪ್ಸಿಕಮ್ ತುಂಬ ಒಳ್ಳೆಯದು. ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ವೆಯ್ಟ್ ಲಾಸ್ಗೆ ಕ್ಯಾಪ್ಸಿಕಮ್ ತಗೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ವೆಯ್ಟ್ ಲಾಸ್ ಆಗುತ್ತೆ. ಇದ್ರ ಕೊಬ್ಬಿನ ಅಂಶ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಇದು ಕಡಿಮೆ ಮಾಡುತ್ತೆ. ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಟೊಮೆಟೊ ಬೇಯೋವರೆಗೂ ಚೆನ್ನಾಗಿ ಅದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್, ಅದನ್ನು ನಾನು ಆ್ಯಡ್ ಮಾಡಿ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಒಂದು 2ರಿಂದ 3 ನಿಮಿಷ ನಾನು ಇದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋತೀನಿ. ನೀರೇನು ಆ್ಯಡ್ ಮಾಡಲ್ಲ, ಆಯಿಲಲ್ಲೇ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಫ್ರೈ ಮಾಡ್ತೀನಿ. ನಂತರ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ರು ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಚೆನ್ನಾಗಿ ಆಯಿಲ್ ಜೊತೆ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಲಿವರ್ ಏನು ತಗೊಂಡಿದ್ನೋ ಇದು ಟೈಸನ್ ಕೋಳಿ ಲಿವರ್ ಬರುತ್ತೆ. ಇದು ಬೇಯೋದು ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ಇದನ್ನು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಇನ್ನು ಚಿಕನ್ ಲಿವರ್ ಬಗ್ಗೆ ಹೇಳಬೇಕು ಅಂದರೆ ಚಿಕನ್ ಲಿವರಲ್ಲಿ ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇದೆ. ಇದನ್ನು ನಾವು ನಮ್ಮ ಫುಡ್ಡಲ್ಲಿ ತಗೊಳ್ಳುವಾಗ ಸ್ವಲ್ಪ ಕಡಿಮೆ ತಗೋಬೇಕು. ಅಂದರೆ ತುಂಬ ಜಾಸ್ತಿ ಲಿವರೇ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ತಗೋಬೇಕಾಗುತ್ತೆ. ಚಿಕನ್ ಲಿವರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇದೆ. ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಇರೋರಿಗೆ ಕ್ಯಾರೆಟ್ ತಿಂದರೆ ಒಳ್ಳೆಯದು ಅಂತಾರೆ, ಆಮೇಲೆ ಪಪ್ಪಾಯ ತಿಂದರೆ ಒಳ್ಳೆಯದು ಅಂತಾರೆ. ಬಟ್ ಕ್ಯಾರೆಟ್ ಪಪ್ಪಾಯ ಅಷ್ಟೇ ಅಲ್ಲ, ಚಿಕನ್ ಲಿವರ್ ಕೂಡ ಕಣ್ಣಿನ ಸಮಸ್ಯೆ ಇರೋರಿಗೆ ಚಿಕನ್ ಲಿವರ್ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ, ಆಮೇಲೆ ಕೂರ್ಗ್ ಸ್ಟೈಲ್ ಹುಳಿ ನೀರು ಅಂತ ಏನು ಹೇಳ್ತೀವಿ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. 2 ನಿಮಿಷ ಚೆನ್ನಾಗಿ ಇದು ಮಿಕ್ಸ್ ಆಗಿ ಕುದಿ ಬಂದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೋತೀನಿ. ಈಗ ಸರ್ವ್ ಮಾಡ್ಬೋದು. ಚಿಕನ್ ಲಿವರ್ ಫ್ರೈ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.